ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಮನೇಲಿ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತ ಅಂದ್ರೆ ನಾನು ಮಾಡೋದು ಬೇರೆ ರೀತಿಯಿಂದ ಮಾಡ್ತೀನಿ. ನಾನು ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಅಂತ ನೀವು ಹೋಗಬೇಡಿ. ನಾನು ಮಾಡೋ ರೀತಿ ಅಂತ ಏನು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಡೋ ರೀತಿನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ನಾನು ಮಾಡ್ತೀನಿ, ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಕುಂಬಳಕಾಯಿ ಈ ಸೈಜಲ್ಲಿ ನಾನು ಉತ್ತರಿಸ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಹಾಕುವಂತ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಪೇಸ್ಟ್ ಇದು 2 ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಮೆಣಸು, ಕರಿ ಮೆಣಸು ಇದರಲ್ಲಿ ಇಂಪಾರ್ಟೆಂಟು. ಸ್ವಲ್ಪ ಕರಿ ಮೆಣಸು ಜಾಸ್ತಿ ತಗೋಬೇಕು, ಇಷ್ಟು ತಗೋಬೇಕು ಅಷ್ಟು ಕುಂಬಳಕಾಯಿಗೆ. ಮತ್ತೆ ಅಚ್ಚು ಖಾರದ ಪುಡಿ, ಅಚ್ಚು ಧನ್ಯದ ಪುಡಿ, ಅರಿಶಿನ ಪುಡಿ ತಗೊಂಡಿದ್ದೀನಿ. ಕಾಯಿ ತುರಿ ತಗೊಂಡಿದ್ದೀನಿ, ಟಮಾಟೆ ಒಂದೇ ಒಂದು ತಗೊಂಡಿದ್ದೀನಿ. ಮತ್ತೆ ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ. ಅದಕ್ಕೆ ನಾನು ಇದೊಂದು ಸ್ಪೂನ್ ಪೌಡರ್ ಹಾಕ್ತೀನಿ, ಎವರೆಸ್ಟ್. ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದನ್ನ ಯೂಸ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಯನ್ನ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಂಡು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದು ನಾನು ಮಸಾಲೆನ ಏನಿದೆ ಗ್ರೈಂಡ್ ಮಾಡ್ಕೊಂತೀನಿ. ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಾನು ಒಗ್ಗರಣೆಯನ್ನ ಮಾಡ್ಕೊಂತೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ನಾವು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪನೇ ಹಾಕೊಳ್ಳೋಣ, ಜಾಸ್ತಿ ಏನು ಬೇಕಾಗಲ್ಲ. ಇಷ್ಟು ಹಾಕೊಂಡ್ಬಿಟ್ಟು ನಾವು ಒಗ್ಗರಣೆಗೆ ಎಣ್ಣೆನ, ಅದರಲ್ಲಿ ನಾನು ಈರುಳ್ಳಿ ಹಾಕ್ಕೊಂತೀನಿ ಒಗ್ಗರಣೆ ಮಾಡಕ್ಕೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕೆಂಪಳ ಬಂದಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಹಾಕ್ಕೊಳ್ಳೋಣ ನಾವು ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತೆ ಚಕ್ಕೆ, ಲವಂಗ, ಇದು ಬರೀ ಕರಿಮೆಣಸಿನ ಪೌಡರ್ ಏನೈತೆ ಅದು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತೆ ಅಚ್ಚು ಖಾರದ ಪುಡಿ, ಧನ್ಯದ ಪುಡಿ, ಅರಿಶಿನ ಪುಡಿ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ತರ ಸೇರಿಸ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಈ ತರ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ನೀಟಾಗಿ ಇದಕ್ಕೆ ಯಾವತ್ತೇ ಆಗ್ಲಿ ನೀವು ಪಲ್ಯ ಆಗ್ಲಿ ಏನಾದ್ರೂ ಸಾಂಬಾರ್, ಈ ತರ ಫಿಶ್ ಸಾಂಬಾರ್ ಆಲ್ಮೋಸ್ಟ್ ನಾನು ಹೇಳಿದೆ, ಅದು ಏನಾದ್ರೂ ಈ ತರ ನೀವು ಮಾಡ್ಕೋಬೇಕಾದ್ರೆ ಈ ತರ ಚಮಚನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಮತ್ತೆ ಇದು ಎವರೆಸ್ಟ್ ಪೌಡ್ರು 1 ಸ್ಪೂನ್ ತಗೊಂಡಿದ್ದೀನಿ ನಾನು, ಪಲ್ಯದ ಪೌಡ್ರು. ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲ ನಿಮಗೆ ಬೇರೆದು ಚಾಯ್ಸ್ ಐತೆ ಅಂದ್ರೆ ಅದು ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಇದಕ್ಕೆ ನಾವು ಕುಂಬಳಕಾಯಿ ತೊಳೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಕುಂಬಳಕಾಯಿಯನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈ ಕುಂಬಳಕಾಯಿನ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ನಾನು ನಿಮ್ಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ವಿಡಿಯೋ ನಾನೇ ಮಾಡ್ತಾ ಇರೋದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ನೋಡಕ್ ಇದಾಗ್ಬೋದು, ಆದ್ರೂ ಇಲ್ಲ, ನೀಟಾಗಿ ತೋರಿಸ್ತೀನಿ ನಾನು. ನೋಡಿ, ಈ ತರ ಎಲ್ಲ ಹಾಕೊಂಡ್ಬಿಟ್ಟು ಕುಂಬಳಕಾಯಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಚಮಚದಲ್ಲಿ ನೀಟಾಗಿ ನಾನೆಲ್ಲ ಕುಂಬಳಕಾಯಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಟೇಸ್ಟಿಗೆ ಬೇಕಷ್ಟಾದಷ್ಟು ನಾವು ಉಪ್ಪು ಹಾಕೊಳ್ಳೋಣ, ಎಷ್ಟು ಬೇಕಷ್ಟು. ನೋಡಿ, ನಾನು ಇಷ್ಟು ಉಪ್ಪನ್ನ ನಾನು ಬೆರೆಸ್ಕೊಂತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ 1-2 ನಿಮಿಷ ಒಗ್ಗರಣೆನ ನೀಟಾಗಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಕಾಯಿ ಟೊಮೆಟೊ ನಾನು ಏನ್ ರುಬ್ಕೊಂಡಿದ್ದೀನಿ, ಒಂದೇ ಒಂದು ಟೊಮೆಟೊ ಹಾಕಿರೋದು, ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರ್ ಜಾಸ್ತಿ ಬೆರೆಸ್ಕೋಬಾರ್ದು, ಅದು ನೀರ್ ಬಿಡುತ್ತೆ ಕುಂಬಳಕಾಯಿಲಿ. ಒಂಚೂರು ಮಸಾಲೆ ಮಿಕ್ಸ್ ಆಗೋ ಅಷ್ಟು ಮಟ್ಟಿಗೆ ಒಂದ್ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ನಾವಿದು 3 ವಿಷಲ್ ತಗೊಳ್ಳೋಣ. ಅವಾಗ 3 ವಿಷಲ್ ತಗೊಂಡ್ಬಿಟ್ಟು ನಾನು ನಿಮ್ಗೆ ಪಲ್ಯನ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಒಂಚೂರು ನೀರ್ ಹಾಕ್ತೆ, ನೀಟಾಗಿ ಇದು ಮಿಕ್ಸ್ ಮಾಡ್ಬಿಟ್ಟು ನಾನು ವಿಷಲ್ ಹಾಕೊಂತೀನಿ. 3 ವಿಷಲ್ ಆದ್ಮೇಲೆ ನಾನು ನಿಮಗೆ ಪಲ್ಯ ತೆಗೆದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ರೆಡಿ ಇದೆ. ಅದು ಯಾವ ರೀತಿ ರೆಡಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ತರ ರೆಡಿ ಆಗಿದೆ ಕುಂಬಳಕಾಯಿ ಪಲ್ಯ, ಮಸಾಲಾ ಕುಂಬಳಕಾಯಿ ಪಲ್ಯ. ಮತ್ತೆ ಜೊತೆಗೆ ನಾನು ಇಲ್ಲಿ ಅಕ್ಕಿ ರೊಟ್ಟಿಯನ್ನ ಹಾಕೊಂಡಿದ್ದೀನಿ. ಈ ರೀತಿ ನಿಮಗೆ ಮಾಡಕ್ ಬರ್ದೇ ಇರೋರು ಕೂಡ ಅಕ್ಕಿ ರೊಟ್ಟಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿ ಮಾಡ್ಬೋದು ಈಸಿಯಾಗಿ. ಅದ್ ಯಾವ ತರ ಅಂತ ನಾನು ಅದ್ರಲ್ಲಿ ಹಾಕಿದ್ದೀನಿ. ನನ್ನ ಬ್ಲಾಗ್ಸ್ ಅಲ್ಲಿ ನೋಡಿ ನೀವು ಆರಾಮಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬಹುದು. ನಾನು ಈ ರೀತಿ ತೆಗೆದ್ಬಿಟ್ಟು ನಿಮ್ಗೆ ಪಲ್ಯನ ತೋರಿಸ್ತೀನಿ, ಅಕ್ಕಿ ರೊಟ್ಟಿ ಮತ್ತೆ ಪಲ್ಯ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ, ಮಸಾಲಾ ಕುಂಬಳಕಾಯಿ ಪಲ್ಯ ಮತ್ತೆ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಈ ರೀತಿ ಮಾಡ್ಕೊಂತೀನಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರೆ ನೀವು ಬರೀ ಒಗ್ಗರಣೆ ಉಪ್ಪಿಟ್ಟು ಮಸಾಲೆ ಹಾಕಿ ಮಾಡ್ತೀರಾ ಅಂದ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕಿ ಒಗ್ಗರಣೆ ಮಾಡ್ತೀರಾ, ಈ ರೀತಿ ಒಂದ್ಸಲಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಬ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಳಿ, ಈ ಥರ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಆದಷ್ಟು ನನಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಬ್ಸ್ಕ್ರೈಬ್ ತುಂಬ ಲೋ ಆಗಿ ಹೋಗ್ತಾ ಇದೆ. ನನ್ನ ಪಟ್ಟಿರೋ ಕಷ್ಟಕ್ಕೆ ಒಂದು ಶೇರು ಮತ್ತು ಕಮೆಂಟ್ಸ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.